ಯಾವ ಮಟ್ಟಕ್ಕೆ ಇಲ್ಲಿ ಜಾಮ್ ಆಗಿದೆ ಅಂತ ನೋಡ್ಬೋದು. ಅಯ್ಯಪ್ಪ, ಇಲ್ಲಿ ಎಳ್ಕೊ ಅಂತ ಇದೀನಿ, ಸಿಗಾಕೊಂಡ್ರೆ ಕೇಳ್ಕತ್ತ ನಾಟಕ ಬಂತು. ಅಯ್ಯೋ. ಓಹೋ, ಎಲ್ಲಿ ಹೋಗೋದು? ಲೆಫ್ಟ್ ಅಲ್ಲಿ ಹೋಗೋಣ ಅಂತಂದ್ರೆ ಅಲ್ಲಿ ಲೂಸ್ ಆಗ್ಬಿಟ್ಟಿದೆ, ಅಲ್ಲಿ ಹೋಗಕ್ ಆಗಲ್ಲ. ಅಲ್ಲಿ ಅದಾದ್ಮೇಲೆ ಕಷ್ಟ ಇದೆ, ಹಿಂಗೆ ಹೋಗ್ಬೇಕು. ದಾರಿ ಇಲ್ಲ ಇಲ್ಲಿ. ಓ ಯಪ್ಪ, ನಾವು ಸಿಗಾಕೊಂಡಿದೀವಿ. ಈಗ ಸರಿಯಾಗಿ ಇಲ್ಲಿ ಸಿಗಾಕೊಂಡಿದೀವಿ. ಇದ್ರ ಒಳಗಡೆ ಬಿಟ್ರೆ ಇಲ್ಲಿ ಹೆಂಗ್ ಎಕ್ಸಿಟ್ ಆಗೋದು? ಅದೇ ಅದ್ರ ಒಳಗಡೆ ಸಿಗಾಕೊಂತೀವಿ. ಎಷ್ಟು ಡೀಪ್ ಇದೆ? ಡೀಪ್ ಇದೆ ಅನ್ಕೊಂಡಿದೀನಿ. ಇಲ್ಲಿ ಸ್ಟಕ್ ಆಗೋ ಚಾನ್ಸ್ ಇದೆ. ಅದೇ ಒಂದ್ ಶಾಟ್ ಎತ್ಕೊಂಡ್ರೆ ಆಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲಿ ಸಿಗಾಕೊಳೋದಂತೂ ಗ್ಯಾರಂಟಿ. ಅಲ್ಲಿ ಹೋಗಕ್ ಆಗಲ್ಲ. ಅಲ್ಲಿ ಇರೇ ಅವ್ರನ್ನ ನಿಲ್ಸಲ್ಲ ಅವರು. ಜರಿಕೋಬೇಕು. ಈ ತರ ಪರಿಸ್ಥಿತಿ ಬೆಂಗಳೂರ್ದು. ಒಂದ್ ಸ್ವಲ್ಪ ಯಾಮಾರಿದ್ರೆ ಅಷ್ಟೇ. ಬಂತು ಅಪ್ಪ, ಹೆಂಗೋ ಹೊರಗಡೆ ಬಂತು ಗಾಡಿ. ಲಕ್ಕಲ್ಲಿ ಇಲ್ಲಿ ಅದೆಷ್ಟು ಡೀಪ್ ಇದೆಯೋ ಇದು. ಓ ತಾಕ್ತಿ ಹಿಂದ್ಗಡೆ. ಚಾರ್ಜಿಂಗ್ ತಾಕ್ತಲ್ಲ ಈಗ, ಸೈಲೆನ್ಸರ್ ಮೇಲೆ ಹೊಡಿತದ ಗಾಡಿ. ಯಾರು ಈ ಕಡೆ ನೋಡ್ಕೊಳಲ್ಲ ಸರ್. ಹೆಂಗೋ ಒಂದ್ ಸರ್ಕಸ್ ಮಾಡ್ಕೊಂಡು ಬಂದ್ ಆಗಿದೆ. ಈಗ ನೆಕ್ಸ್ಟ್ ಇರೋದು ಇನ್ ಅಲ್ಲಿ ಮುಂದೆ ಎಷ್ಟಿದೆ ಟ್ರಾಫಿಕ್ ಜಾಮ್ ನೋಡ್ಬೇಕು. ತುಂಬಾ ಜನ ನನಗೆ ಕೇಳ್ತಿದ್ರಿ, ಏನ್ ಬ್ರೋ ನಮ್ ಏರಿಯಾ ಕಡೆಗೆ ನೀವು ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು. ಸೊ ನಿಮ್ ಪರ್ಟಿಕ್ಯುಲರ್ ಆಗಿ ಏರಿಯಾನೇ ತೋರಿಸ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ನಿಮ್ ಏರಿಯಾ ಕಡೆಗೆ ಎಂಟ್ರಿ ಆಗಿದ್ದೀನಿ ಅಂತ. ಫುಲ್ ಇದನ್ನು ಬೆಂಗಳೂರೇ. ಮುಂದೆ ಬನ್ನಿ ತೋರ್ಸೇ ಬಿಡ್ತೀನಿ ಅದೇ ಎಲ್ಲಿ ಎಂಟ್ರಿ ಆಗ್ತಾ ಇದ್ದೀನಿ ಅಂತ. ಸೊ ನೀವು ಇಲ್ಲಿ ಮುಂದೆ ಈ ಬ್ರಿಡ್ಜ್ ಏನ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಹೈವೇ, ಅಂದ್ರೆ ನೈಸ್ ರೋಡ್ ಕನೆಕ್ಟ್ ಮಾಡುತ್ತೆ. ಅದು ಇದು ಇಲ್ಲಿಂದ ನಾವು ಈ ಕಡೆಗೆ ಹೋಯ್ತು ಅಂತಂದ್ರೆ ಈ ಕಡೆ ರಾಜರಾಜೇಶ್ವರಿ ನಗರ ಈ ಕಡೆ ಕನೆಕ್ಟ್ ಆಯ್ತೀವಿ. ಕನೆಕ್ಟ್ ಆಗಿದೆ. ಈಗಷ್ಟೇ ಜಸ್ಟ್ ಡ್ರಾಪ್ ಆಯ್ತು ರ್ಯಾಪಿಡೋದಲ್ಲಿ. ಎಲ್ಲಿಂದ ಅಂದ್ರೆ ತಾವರೆಕೆರೆ, SG ಪಳ್ಳಿಯಿಂದ ಇಲ್ಲಿ ಪಟ್ಟಣಗೆರೆ, ರಾಜರಾಜೇಶ್ವರಿ ನಗರ ಇಲ್ಲಿಗೆ ಡ್ರಾಪ್ ಆಗಿದ್ದು. ಯಾವ ಕಡೆ ಹೋಗ್ಲಿ, ಇಲ್ಲೆಲ್ಲಾದ್ರೂ ಹಾಕೊಂತೀನಿ. ಸೊ ತುಂಬಾ ಜನ ಕೇಳ್ತಿದ್ರಿ, ಏನ್ ಬ್ರೋ ನಮ್ ಏರಿಯಾ ಕಡೆಗೆ ಬರೋದೇ ಇಲ್ವಲ್ಲ, ಯಾಕೆ ಬ್ರೋ ಅನ್ಕೊಂಡು. ಆತರ ಏನಿಲ್ಲ. ಸೊ ನಮ್ ಏರಿಯಾ ಕಡೆನೆ ತುಂಬಾ ಡ್ಯೂಟಿಗಳು ಇರ್ತವೆ, ಹಂಗಾಗಿ ಅಷ್ಟು ಈ ಕಡೆ ಬರೋದಿಲ್ಲ ನಾನು. ಸೊ ನೋಡೋಣ ಇವಾಗ ಇಲ್ಲಿಂದ ಎಲ್ಲಿಗೆ ಸಿಗತ್ತೆ. ಎಲ್ಲಪ್ಪ ಇದು ಅಂತ ಅಂದ್ರೆ ನಮ್ಗೆ ಸರೌಂಡಿಂಗ್ ಈ ಏರಿಯಾ ಬಂದು ಈ ಕಡೆ ಸರೌಂಡಿಂಗ್ ಏರಿಯಾ ಅಂದ್ರೆ ಹೊಸಕೆರಳ್ಳಿ, ರಾಜೇಶ್ವರಿ ನಗರ, ಪಟ್ಟಣಗೆರೆ, ಒನ್ ಆಫ್ ದಿ ಫೇಮಸ್ ಪ್ಲೇಸ್. ಯಾರಿಗೆಲ್ಲ ಗೊತ್ತಿರ್ಲಿಲ್ಲ, ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಾಗಿರುವಂತಹ ಹೆಸರು. ಸೊ ಆ ಜಾಗದಲ್ಲಿ ಇದೀನಿ ಈಗ. ಇಲ್ಲಿಂದ ಯಾವ್ದಾದ್ರು ಡ್ಯೂಟಿ ಒಂದು ಹಾಕೊಂಡು ಹೋಗ್ಬೇಕು. ಸೊ ನೋಡೋಣ ಇಲ್ಲಿ ಯಾವ್ದಾದ್ರು ಡ್ಯೂಟಿ ಬರುತ್ತಾ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಪೀಕ್ ಅವರ್ ಮುಗ್ದೋಗಿದೆ, 12:25 ಟೈಮ್ ಆಗಿದೆ. ಸಿಗಬಹುದು ಓಲಾ, ಊಬರ್, ನಮ್ಮ ಯಾತ್ರೆ, ರ್ಯಾಪಿಡೋ ಆಯ್ತಾ. ಸೊ ಈ ಕಡೆ ಬಂದ್ಬಿಟ್ರೆ ಏನಂದ್ರೆ ನಮ್ಗೂನು
ಏರಿಯಾಗಳು ಮೇನ್ ಏರಿಯಾಗಳೆಲ್ಲ ಗೊತ್ತಿದೆ, ಬಟ್ ಏನಂದ್ರೆ ಕೆಲವೊಂದು ಗಲ್ಲಿಗಳೆಲ್ಲ ಗೊತ್ತಿಲ್ಲ. ಹಂಗಾಗಿ ಏನಾಗುತ್ತೆ, ಸ್ವಲ್ಪ ಎಲ್ಲಿಗೆ ಯಾವ ಕಡೆ ಡ್ಯೂಟಿ ಹಾಕೊಳೋದು ಅಂತ ಸ್ವಲ್ಪ ತಲೆ ಕೆಡುತ್ತೆ. ಆದಷ್ಟು ಅಂದ್ರೆ ಸಿಕ್ಕಿದ ಕಡೆಗೆ ಹೋಗ್ತಾ ಇರ್ತೀನಿ. ಸೊ ನಮ್ ಕಡೆ ಏರಿಯಾ ಕಡೆ ಬೆಳಂದೂರು, HSR ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್, ಕಾಡ್ಗೋಡಿ, ಹೊಸಕೋಟೆ, ಆಮೇಲೆ ಈ ಕಡೆ ಬೂದ್ಗಿರಿ, KR ಪುರಂ, ಇಂದಿರಾನಗರ, ಬೈಯಪ್ಪನಹಳ್ಳಿ, ಹಿಂಗೆ HRBR ಲೇಔಟ್, TC ಪಾಳ್ಯ, ಇಷ್ಟೇ ಕವರ್ ಮಾಡ್ಬಿಟ್ರೆ ಸಾಕು. ಅಷ್ಟಕ್ಕೇನೆ ಕಿಲೋಮೀಟರ್ ನಮ್ಗೆ ಅಂದ್ರೆ ನಮ್ಮ ಡ್ಯೂಟಿನೂ ಆಗ್ಬಿಡುತ್ತೆ, ಅದ್ರ ಜೊತೆಗೆ ಕಿಲೋಮೀಟರ್ ಕೂಡ ಕವರ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಅಷ್ಟು ಬರೋದಿಲ್ಲ ಆಯ್ತಾ. ತುಂಬಾ ಜನ ಕೇಳ್ತಿದ್ರೆ ಈ ಕಡೆ ಬರೋದೇ ಇಲ್ಲ ಈ ಏರಿಯಾ ಕಡೆಗೆ ಏನು ಅಂತ ಅಂದ್ಬಿಟ್ಟು. ಆತರ ಏನಿಲ್ಲ, ಸಿಕ್ಕಿದ ಕಡೆ ಬಾಡಿಗೆ ಹಾಕೊಂಡ್ ಬರ್ತಾ ಇರೋದೇ ಅಂತೆಗೆ. ಒಟ್ಟು ಇವತ್ತಿನ ಅರ್ನಿಂಗ್ಸು ಬೆಳಗ್ಗೆ 9 ಗಂಟೆಯಿಂದ ಈಗ ಟೈಮ್ ಬಂದು 12 ಗಂಟೆ 26 ನಿಮಿಷ. ನಮ್ಮ ಯಾತ್ರೆ ರ್ಯಾಪಿಡೋದಲ್ಲಿ ಡ್ಯೂಟಿ ಮಾಡಿರೋದು 950 ರೂಪಾಯಿ ಮಾಡಿದ್ದೀನಿ. ಪ್ಲಸ್ ಅಷ್ಟೇ 950 ರೂಪಾಯಿ ಡ್ಯೂಟಿ ಆಗಿದೆ. ಈಗ ಇಲ್ಲಿಂದ ಆ ಕಡೆ ಸಿಟಿ ಕಡೆಗೆ ಯಾವ್ದಾದ್ರು ಹಾಕೊಂಡು ಹೋಗ್ಬೇಕು. 4 ಅಪ್ಲಿಕೇಶನ್ ಆನ್ ಮಾಡ್ಕೋತೀನಿ. ಒಂದು ಅಪ್ಲಿಕೇಶನ್ ನಂಬ್ಕೊಂಡು ನಾವು ಡ್ಯೂಟಿ ಮಾಡಕ್ ಆಗೋದಿಲ್ಲ ಬೆಂಗಳೂರಲ್ಲಿ. ಒಂದೊಂದು ಏರಿಯಾಗೆ ಹೋಗ್ಬಿಟ್ರೆ ಅಂದ್ರೆ ಈಗ ಕೆಲವೊಂದು ಏರಿಯಾದಲ್ಲಿ ಬಂದು ನಮ್ಮ ಯಾತ್ರೆ ಓಡುತ್ತೆ, ರ್ಯಾಪಿಡೋ ಓಡುತ್ತೆ, ಇನ್ ಕೆಲವು ಏರಿಯಾದಲ್ಲಿ ಓಲಾ ಓಡುತ್ತೆ, ಇನ್ ಕೆಲವು ಏರಿಯಾದಲ್ಲಿ ಬಂದು ಇದು ಯಾವ್ದು ಓಲಾ ಊಬರ್ ಓಡುತ್ತೆ. ಸೊ ಈ ತರ ಆಗುತ್ತೆ, ಮಿಕ್ಸ್ ಅಲ್ಲಿ ಡ್ಯೂಟಿ ಮಾಡ್ಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ ಇವಾಗ ನಮ್ ಏರಿಯಾಗಳ ಕಡೆ ಅಂತಂದ್ರೆ ರ್ಯಾಪಿಡೋ, ನಮ್ಮ ಯಾತ್ರಿ, ಊಬರ್ ಜಾಸ್ತಿ ಓಡುತ್ತೆ ಆಯ್ತಾ ಆ ಕಡೆ ನಮ್ಮ ಏರಿಯಾ ಕಡೆ. ಅದೇ ನೀವು ಎಲೆಕ್ಟ್ರಾನಿಕ್ ಸಿಟಿ, ಇನ್ನು ಈ ಕಡೆ ಚಂದಾಪುರ, ಮತ್ತೆ ಒಂದ್ ಸ್ವಲ್ಪ ಈ ಕಡೆ ಸರ್ಜಾಪುರ, ಹಿಂಗ್ ಅತ್ತಿಬೆಲೆ ಹಿಂಗ್ ಹೋದ್ರೆ ಅಲ್ಲೂ ರ್ಯಾಪಿಡೋ, ಊಬರ್, ಓಲಾನು ಓಲಾ ಜಾಸ್ತಿ ಬರುತ್ತೆ. ಆದ್ರೆ ಈಗ ಸ್ವಲ್ಪ ಕಡಿಮೆ ಆಯ್ತಾ, ಯಾವ್ದು ನಮ್ಮ ಯಾತ್ರೆ, ರ್ಯಾಪಿಡೋ ಸ್ವಲ್ಪ ಕಡಿಮೆ, ಊಬರ್ ಕಡಿಮೆ, ಅಲ್ಲೆಲ್ಲ ಜಾಸ್ತಿ ಓಲಾ ಓಡುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಒಂದೇ ಅಪ್ಲಿಕೇಶನ್ ಮೇಲೆ ನಾವು ಡಿಪೆಂಡ್ ಆಗೋದಿಲ್ಲ. ಇವಾಗ ಒಂದೆರಡು ಡ್ಯೂಟಿ ಬಂತು, ಅದ್ರ ಏನಂದ್ರೆ 3 ಕಿಲೋಮೀಟರ್ ದೂರದಲ್ಲಿದೆ ಪಿಕಪ್. ಸೊ ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಪಟ್ಟಣಗೆರೆ ಅಂದ್ರೆ ರಾಜರಾಜೇಶ್ವರಿ ನಗರದಲ್ಲಿರೋದು. ಮುಂಚೆ ಎಲ್ಲ ಬಂದ್ಬಿಟ್ಟು ಇಲ್ಲ ರಾಜರಾಜೇಶ್ವರಿ ನಗರ ಅಂತಾನೆ ಹೇಳ್ತಾ ಇದ್ದಿದ್ದು. ಅಂದ್ರೆ ಒಂದೊಂದು ಏರಿಯಾಗೆ ಬಂದ್ಬಿಟ್ಟು ಏರಿಯಾ ಹೆಸರು ಇರುತ್ತಲ್ವಾ. ಪಟ್ಟಣಗೆರೆ, ಈ ಕಡೆ ಹೊಸಕೆರಳಿ, ಇನ್ ಈ ಕಡೆ ಒಂದ್ ಸ್ವಲ್ಪ ಹೋದ್ರೆ ಇನ್ನು ಯಾವ್ದಾವ್ದು ಏರಿಯಾಗಳು, ತುಂಬಾ ಏರಿಯಾಗಳಿದ್ದಾವೆ. ನಾನು ಮುಂಚೆ ಇಲ್ಲಿ ಇದೊಂದು ಗ್ಲೋಬಲ್ ವಿಲೇಜ್ ಅಂತ ಯಾವ್ದೋ ಇತ್ತಲ್ಲ, ಅಲ್ಲಿಗೆ ಬರ್ತಿದೆ, ನೈಟ್ ಡ್ಯೂಟಿ ಮಾಡ್ತಿದ್ದೆ ಅಲ್ಲಿ. ಅಂದ್ರೆ ಕ್ಯಾಬ್ ಓಡಿಸ್ಬೇಕಾದ್ರೆ ಆ ಟೈಮಲ್ಲಿ ಈ ಕಡೆ ಜಾಸ್ತಿ ಬರ್ತಾ ಇದ್ದಿದ್ದು. ಇವಾಗ ಸ್ವಲ್ಪ ಕಡಿಮೆ ಆಗೋಯ್ತು, ಯಾಕಂದ್ರೆ ನಮ್ಮ ಏರಿಯಾ ಕಡೆನೆ ಜಾಸ್ತಿ, ಬೆಂಗಳೂರು ಸೌತ್ ಆ ಕಡೆನೆ ಜಾಸ್ತಿ ಡೆವಲಪ್ಮೆಂಟ್ ಆಗ್ತಾ ಇದಲ್ವಾ. ಹಂಗಾಗಿ ಅಲ್ಲೇನೆ ಡ್ಯೂಟಿ ಅಡ್ಜಸ್ಟ್ ಆಗ್ಬಿಡುತ್ತೆ, ಈ ಕಡೆ ಎಲ್ಲ ಬರೋದು ಕಮ್ಮಿ ಅಂತ ಹೇಳ್ಬೋದು. ಸೊ ಯಾವ್ದಾದ್ರು ಡ್ಯೂಟಿ ಮಾಡ್ಕೊಂಡು ಹೋಗ್ಬೇಕು, ಸ್ಟ್ರೈಟ್ ಸಿಗ್ನಲ್ ಹೋಗಿ ರೈಟ್ ಎತ್ಕೊಂಡ್ರೆ ಮೈಸೂರು ರೋಡು, ರಾಜರಾಜೇಶ್ವರಿ ನಗರ ಆರ್ಚ್ ಹತ್ರಕ್ಕೆ ಹೋಯ್ತೀವಿ. ಸೊ ನೋಡಿ, ಕಿಲೋಮೀಟ್ರು ಲಾಂಗ್ ಬರ್ತಿದೆ, 2.3 ಕಿಲೋಮೀಟ್ರು. ಏನು ಮಾಡೋಕ್ಕಾಗಲ್ಲ. ಇನ್ನೊಂದ್ಸತಿ ಅದು ಬಂತು, ಇವಾಗ ಯಾರೋ ಎತ್ಕೊಂಡ್ರು ಅನ್ಕೊಂಡಿದ್ದೀನಿ. ಇನ್ನೊಂದ್ಸತಿ ಬಂತು ಅಂದ್ರೆ ಅದೇ ಡ್ಯೂಟಿನ ಎತ್ಕೊಂಡು ಹೋಗ್ಬಿಡ್ತೀನಿ. 2 ಕಿಲೋಮೀಟರ್ ಹೋಗಿ ಪಿಕಪ್ ಮಾಡಿದ್ರು ಪರವಾಗಿಲ್ಲ. ಸೊ ಮಿನಿಮಮ್ 2 ಕಿಲೋಮೀಟರ್ ಬರ್ತಿದೆ. ಓಕೆ ಸ್ನೇಹಿತರೆ, ನೋಡೋಣ ಯಾವ ತರ ಇರುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಇವಾಗ ನಾನು ಇಲ್ಲಿ ಒಳಗಡೆ ರೋಡಲ್ಲಿ ಕೊಟ್ಬಿಟ್ಟವ್ರೆ, ಮತ್ತೆ ಮೇನ್ ರೋಡ್ಗೆ ಹೋಗ್ಬೇಕು. ಎಲ್ಲೆಲ್ಲೋ ಲೊಕೇಶನ್ ಕೊಡ್ತಾರೆ, ಮತ್ತೆ ನಾವೇನಾದ್ರೂ ಲೇಟ್ ಆಯ್ತು ಅಂತಂದ್ರೆ ಕ್ಯಾನ್ಸಲ್ ಮಾಡ್ತಾರೆ. ಎಲ್ಲಪ್ಪ ಇಲ್ಲೆಲ್ಲ ತೋರಿಸ್ತೀವಿ. ಮೇನ್ ರೋಡ್ ಬಂದು ಲೆಫ್ಟ್ ತಿರ್ಕೊಳ್ಳಿ ಅಂದ್ರು. RBL ಬ್ಯಾಂಕ್ ಇದೇನೆ, ಇಲ್ಲಿ RBL ಬ್ಯಾಂಕ್ ಹತ್ರನೇ ಇದೀನಿ ಅಂತವ್ರೆ, ಎಲ್ಲಿ ಅಂತ ಗೊತ್ತಿಲ್ಲ. ರಾಂಗ್ ಲೊಕೇಶನ್ ಕೊಟ್ಬಿಟ್ರೆ ಭಾರಿ ಹಿಂಸೆ ಕೊಡ್ತಾರೆ ಗುರು. ಈಗ ನಾವು ಇರೋದು ಬನಶಂಕರಿನಲ್ಲೇ. ಬನಶಂಕರಿ ಹೋಗುವಂತ ರೋಡ್ ಇದಂದ್ರೆ ಈ ಬಸ್ ಸ್ಟಾಪ್ ಕಡೆಗೆ ಹೋಗುವಂತ ರೋಡ್. ಇಲ್ಲೆಲ್ಲ ಆಟೋ ನೋಡ್ಬೋದು, ಆಟೋ ಗ್ಯಾರೇಜು, ಕನ್ಸಲ್ಟೆನ್ಸಿ ಇಲ್ಲೈತ ತುಂಬಾನೇ ಇದಾವೆ ಇಲ್ಲಿ. ಆಟೋ ರಿಪೇರಿಗಳಾಗಿರ್ಲಿ, ಆಟೋ ಕನ್ಸಲ್ಟೆನ್ಸಿ, ಗಾಡಿ ತಗೊಳೋದು, ಬೈ ಸೆಲ್, ಸೆಕೆಂಡ್ ಹ್ಯಾಂಡು, ಎಲ್ಲ ತರ ರಿಪೇರಿ ಗ್ಯಾರೇಜು ಎಲ್ಲಾನು ಆಲ್ಮೋಸ್ಟ್ ಜಾಸ್ತಿ ಈ ಕಡೆ ಈ ಏರಿಯಾದಲ್ಲಿ. ಇವಾಗ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಇದು ಮೇನ್ ರೋಡ್ ಆಗಿರೋದ್ರಿಂದಾಗಿ ಡೆಂಟಿಂಗು, ಪೇಂಟಿಂಗು ಎಲ್ಲ ತರನು. ಇದ್ರದ್ದು ಇನ್ನೊಂದು ರೋಡ್ ಇದೆ ಹಿಂದೆ, ರಾಜೇಂದ್ರ ಏನೋ ಬರುತ್ತೆ, 9th ಮೇನ್ ರೋಡು. ಸೊ ಆ ರೋಡಲ್ಲಿ ಹೋಗ್ಬಿಟ್ರೆ ಫುಲ್ಲು. ಈಗ ನಾವು ಹೋಗ್ತಿರುವಂತ ರೋಡ್ ಯಾವ್ದಪ್ಪ ಅಂತ ಅಂದ್ರೆ ಡಬಲ್ ಡೆಕ್ಕರ್ ರೋಡು. ಮೇಲ್ಗಡೆ ಏನ್ ನೋಡ್ತಿದ್ದೀರಾ, ಇದು
ಅದಕ್ಕೆ ಹೇಳ್ತಾರೆ ಅದು ಏನು ಮೆಟ್ರೋ ಮೇಲ್ಗಡೆ ಏನ್ ನೋಡ್ತಾ ಇದೀರಾ ನಾವು ಟ್ರಾವೆಲ್ ಮಾಡ್ತಿರೋ ರೋಡ್ ಬಂದು ಈಗ ಡಬಲ್ ಡೆಕ್ಕರ್ ರೋಡ್, ಮೇಲ್ಗಡೆ ಕಾಣ್ತಿರೋದು ಮೆಟ್ರೋ ರೋಡ್, ಕೆಳಗಡೆ ನಮ್ಮ ಮೇನ್ ಗಾಡಿಗಳು ಓಡಾಡಕ್ಕೆ. ಸೊ ಇದೊಂದು ಸಗದಾಗಿ ಮಾಡಿದ್ದಾರೆ, ಟ್ರಾಫಿಕ್ ಇಲ್ಲ. ಇನ್ ಆಪೋಸಿಟ್ ಕೂಡ ಒಂದ್ ಬಂದ್ಬಿಟ್ರೆ ಇನ್ನೂ ಸಗದಾಗಿರುತ್ತೆ. ಇಲ್ಲಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಇಂದ ಅಲ್ಲಿ ಎಂಟ್ರಿ ಆದ್ರೆ ಸಿಲಿಕೋಡ್ ಒಂದು 10 ನಿಮಿಷಕ್ಕೆಲ್ಲ ಹೋಗ್ಬಿಡ್ಬೋದು, 10 ನಿಮಿಷಕ್ಕೆಲ್ಲ ತಲುಪ್ತೇವೆ. ಇದೊಂದು ಸಾಕಾದಾಗ ಮಾಡಿದ್ದಾರೆ ಈ ರೋಡ್ ಮಾತ್ರ. ಒಂಚೂರುನು ನೀವು ನೋಡ್ಬೋದು ಟ್ರಾಫಿಕ್ ಇಲ್ಲ, ಸಿಗ್ನಲ್ ಇಲ್ಲ, ಟ್ರಾಫಿಕ್ ಇಲ್ಲ. ಇದೊಂದು ಮೆಟ್ರೋ ಸ್ಟೇಷನ್. ಮಾಡಿದ್ರು ಒಳ್ಳೆ ತಲೆ ಉಪಯೋಗಿಸಿ ಮಾಡಿದ್ರು. ಇದೇ ತರ ಸುಮಾರು ಬ್ರಿಡ್ಜ್ಗಳು ಮಾಡ್ಬಿಟ್ರೆ ಅರ್ಧ ಬೆಂಗಳೂರಲ್ಲೇ ಟ್ರಾಫಿಕ್ಗಳು ಕಮ್ಮಿ ಆಗ್ಬಿಡ್ತವೆ. ಆದ್ರೆ ಈಗ ಬ್ರಿಡ್ಜ್ ಮೇಲೆ ಹೋಗುವಂತಹ ಸ್ಪೀಡ್ ಎಷ್ಟು ಅಂತ ಅಂದ್ರೆ 40 ಸ್ಪೀಡ್ ಕಿಲೋಮೀಟರ್ ಲಿಮಿಟ್. ನಮ್ಮ ಆಟೋಗಳು ಅಷ್ಟೇ ಒಂದು 45-50 ಒಳಗೇನೆ ಹೋಗ್ತಿರೋದು. ಸೂಪರ್ ಆಗಿದೆಯಲ್ಲ ಈ ರೋಡ್. ನಾನು ಈ ರೋಡ್ ಮೇಲೆ 2ನೇ ಸತಿ ಬರ್ತಾ ಇರೋದು ಅನ್ಕೊಂಡಿದ್ದೀನಿ. ಅಂದ್ರೆ ಒಂದ್ಸತಿ ನಾನು ಬೇರೆ ಗಾಡಿನಲ್ಲಿ ಬಂದಿದ್ದೆ, ಅದು ಬೇರೆ ಓಡಿಸ್ತಾ ಇದ್ರು. ನಾನ್ ಫಸ್ಟ್ ಟೈಮ್ ಇವಾಗ ನಾನ್ ಗಾಡಿ ಓಡಿಸ್ಕೊಂಡ್ ಬರ್ತಿರೋದು ಫಸ್ಟ್ ಟೈಮ್ ಈ ರೋಡ್ ಮೇಲೆ. ಇನ್ನೊಂದು 1 ಕಿಲೋಮೀಟರ್ 1-1.5 ಕಿಲೋಮೀಟರ್ ದೂರದಲ್ಲಿ ಸಿಲ್ಕ್ ಬೋರ್ಡ್ ಆಲ್ರೆಡಿ ಈಗ ಆಪರೇಟ್ ಆಗ್ತಿದೆ. ಈ ರೋಡಲ್ಲಿ ಮೆಟ್ರೋ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲೋ ಲೈನ್, ಎಲ್ಲೋ ಹಳದಿ ಮಾರ್ಗ. ಹಾಗೆ ಅಲ್ಲಲ್ಲಿ ಕೆಲವೊಂದ್ ಕಡೆ ಎಲ್ಲ ಗ್ಯಾಪ್ ಕೊಟ್ಟಿದ್ದಾರೆ, ಬಟ್ ಆಪೋಸಿಟ್ ಅಲ್ಲಿ ಯಾವ್ದು ಗಾಡಿ ಬರ್ತಾ ಇಲ್ಲ. ಆ ಕಡೆ ಹೋಗಂಗಿಲ್ಲ ಅನ್ಕೊಂಡಿದೀನಿ. ಟುವರ್ಡ್ಸ್ ಬನಶಂಕರಿ ಕಡೆ ಹೋಗಕ್ಕಾಗಲ್ಲ, ಇನ್ನೂ ಓಪನ್ ಆಗಿಲ್ಲ. ಒಂದ್ ಸೈಡ್ ಮಾತ್ರ ಬನಶಂಕರಿ ಅಂತ ಸಿಲ್ಕ್ ಬೋರ್ಡ್ ಬರ್ಬೋದು. ಸೊ ಅಲ್ಲಿ ಯಾರಾದ್ರೂ ಅಪ್ಪಿ ಬಂದ್ಬಿಟ್ರೆ ಇಲ್ಲಿ ಗ್ಯಾಪ್ ಅಲ್ಲಿ ಹೊಡೆದಾಕಿದ್ದಾರೆ. ಈ ಡಿವೈಡರ್ ನ ಹೊಡೆದಾಕ್ಬಿಟ್ಟು ಯೂಟರ್ನ್ ತರ ಮಾಡಿದ್ದಾರೆ ನೋಡಿ. ಬಂದೇ ಬಿಟ್ರೆ ಸಿಲ್ಕ್ ಬೋರ್ಡ್ ಹತ್ರಕ್ಕೆ. ಅಲ್ಲಿಂದ ಅಮ್ಮಮ್ಮ ಅಂತಂದ್ರೆ ಒಂದು 4 ನಿಮಿಷ 5 ನಿಮಿಷ ಜಾಸ್ತಿ ಅಂದ್ರೆ. ಈಗ ಸೊ ಟೈಮ್ ಎಷ್ಟಪ್ಪ ಅಂತ ಅಂದ್ರೆ 9:22. ಇವತ್ತು ಒಂದ್ ಮಟ್ಟಿಗೆ ಡ್ಯೂಟಿ ಪರವಾಗಿಲ್ಲ ಮಾಡಿದೀನಿ. ಸೊ ಆದಷ್ಟು ಬೇಗ ಬರ್ಬೇಕು ಅಂತಾನೆ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಏನ್ ಮಾಡೋದು, ಬೇಗ ಅಂತೂ ಬರಕ್ ಆಗ್ತಿಲ್ಲ. ರೀಸನ್ ಬಂದು ಏನೋ ಒಂಥರ ಉದಾಸನೆ ಆಯ್ತಾ. ಸೊ ಉದಾಸನೆಯಿಂದಾಗಿ ಏನಾಗ್ತಿದೆ, ಆಗ್ತಿಲ್ಲ ಬೇಗ ಬರ್ಲಿಕ್ಕೆ. ಆದ್ರೂ ಬೇಗ ಬರೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಮಾಡೋದ್ರಲ್ಲೇ ಇದ್ದೀನಿ ಇನ್ನು. ಹಾಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಜನ ನನಗೆ ಕೇಳ್ತಿದ್ರಿ, ಬಿಸ್ನೆಸ್ ಮಾಡ್ಬೋದಾ ಬ್ರೋ, ಬಿಸ್ನೆಸ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ಮಾಡ್ಬೋದು, ಕಷ್ಟಪಟ್ಟು ದುಡಿಬೇಕು, ಸಿಗೋ ಕಡೆಗೆ ಹೋಗ್ಬೇಕು. ಹೋದ್ರೆ 100% ಆಗುತ್ತೆ. ಇಲ್ಲ ಅಂತಂದ್ರೆ ನೀವೇ ಯೋಚನೆ ಮಾಡಿ. ಏನೇ ಕೆಲಸ ಆಗ್ಲಿ, ಅದು ಒಂದು ನಾವು ತಗೊಂಡಿದ್ಮೇಲೆ ಆವರೇಜ್ ಆಗಿ ಅದಕ್ಕೊಂದು ಟೈಮ್ ಕೊಡ್ಲೇಬೇಕಾಗುತ್ತೆ. ಇವಾಗ ಆಟೋ ಫೀಲ್ಡ್ ಹಿಂಗೆ ಬೇರೆ ಏನೆಲ್ಲ ಬಿಸ್ನೆಸ್ ಇದೆ, ಅದಕ್ಕೆ ಅದರದೇ ಆದ ಅಂದ್ರೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಕಾನ್ಸು ಪ್ರೋಸು ಎರಡೂ ಇದೆ ಆಯ್ತಾ. ಸೊ ಹಂಗಾಗಿ ನಾವು ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ತುಂಬಾ ಜನ ನನಗೆ ಕೇಳ್ತಾ ಇದ್ದಿದ್ದು, ಇವಾಗ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆವರೆಗೂ ಡ್ಯೂಟಿ, ಒಂದು 10 ಗಂಟೆಯಿಂದ 5 ಗಂಟೆ ಒಂದು ಕಮೆಂಟ್ ಬಂದಿತ್ತು ನನಗೆ. 5 ಗಂಟೆಯಿಂದ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಡ್ಯೂಟಿ. ಸೊ ನೈಟ್ ಹೊತ್ತಲ್ಲಿ ಅಷ್ಟು ಡ್ಯೂಟಿಗಳು ಆಟೋಗಳಿಗೆ ಬರೋದಿಲ್ಲ. ಬಂದ್ರು ಕೂಡ ಏನಾದ್ರೂ ತುಂಬಾ ಪಿಕಪ್ ತುಂಬಾ ಲಾಂಗ್ ಇರುತ್ತೆ, 2.5, 3, 4 ಕಿಲೋಮೀಟರ್ ಈ ತರ ಬರುತ್ತೆ. ರೀಸನ್ ಬಂದು ನಿಮ್ಗೆಲ್ಲರಿಗೂ ಗೊತ್ತಿದೆ. ನೈಟ್ ಅಲ್ಲಿ ಬಂದು ಆಟೋಗಳಿಗೆ 1.5 ಮೀಟರ್ ಆಯ್ತಾ, 100 ರೂಪಾಯಿ ಆಗೋ ಜಾಗಕ್ಕೆ 150 ರೂಪಾಯಿ ಆಗುತ್ತೆ. ಸೊ ಹಂಗಾಗಿ ಯಾರು ಪ್ರಿಫರ್ ಮಾಡಲ್ಲ.
ಅದೇ ರೇಟಿಗೆ ಕ್ಯಾಬ್ಗಳೇ ಸಿಗುತ್ತಲ್ಲ, ಕ್ಯಾಬ್ ಸಿಗೋದ್ರಿಂದಾಗಿ ಏನಾಗುತ್ತೆ, ಕ್ಯಾಬ್ ಕಡೆಗೆ ಕ್ಯಾಬಲ್ಲಿ ಟ್ರಾವೆಲ್ ಮಾಡಕ್ ಇಷ್ಟಪಡ್ತಾರೆ. ಸೊ ಈ ಕಾರಣದಿಂದ ಅಷ್ಟು ಇರೋದಿಲ್ಲ. ಬಟ್ ಏನಂತಂದ್ರೆ ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡೋದು ಯಾರಾದ್ರೂ ಇದ್ರೆ ಒಳ್ಳೆ ಟೈಮಿಂಗ್ಸ್ ಏನಪ್ಪಾ ಅಂತಂದ್ರೆ ಒಂದು ಅರೌಂಡ್ ಇಟ್ಕೊಳ್ಳಿ, ಅವರೇಜ್ ಆಗಿ ಒಂದು 5 ಗಂಟೆಗೆಲ್ಲ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡ್ರೆ, ಯಾಕಂದ್ರೆ ಹೊರಗಡೆಯಿಂದ ಬರುವಂತ ಗಾಡಿಗಳು ಟ್ರೈನ್ ಆಗಿರ್ಲಿ ಬಸ್ ಆಗಿರ್ಲಿ ಈ 4:30 5 ಗಂಟೆಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಸಿಟಿನಲ್ಲಿ, ಆಯ್ತಾ. ಸೊ ಅದರಲ್ಲಿ ಡ್ಯೂಟಿ ಸಿಗುವಂತ ಚಾನ್ಸ್ ಇರುತ್ತೆ. ಅವಾಗ ಒಂದ್ ಸ್ವಲ್ಪ ನಮ್ಮ ಟಾರ್ಗೆಟ್ ಕೂಡ ಬೇಗ ಬೇಗ ಮುಗಿಸ್ಕೋಬಹುದು. ನಾವು ಬೆಳಗ್ಗೆ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಸಾಯಂಕಾಲ ಅಷ್ಟು ಬೇಗ ನಮ್ ಡ್ಯೂಟಿಗಳಾಗುತ್ತೆ. ಸೊ ಇವತ್ತು ಬಿಸ್ನೆಸ್ ನಾನು 9 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಇವತ್ತು ಸಿಕ್ಕಿದ ಕಡೆಗೆ ಎಲ್ಲ ಬಾಡಿಗೆ ಹಾಕೊಂಡೋದೆ, ಯಾಕಂದ್ರೆ ಒಂದೊಂದು ಅಭ್ಯಾಸ ಮಾಡ್ಕೊಂತ ಇದ್ದೀನಿ. ಕೆಲವೊಂದು ಏರಿಯಾದಲ್ಲಿ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಏರಿಯಾ ನಾವು ಫಿಕ್ಸ್ ಆಗ್ಬಿಟ್ಟಿರ್ತೀವಿ. ತುಂಬಾ ನಾನು ಒಬ್ನೇ ಅಂತಲ್ಲ, ಆಲ್ಮೋಸ್ಟ್ 90% ಜನ ಏನಂದ್ರೆ ಆ ಏರಿಯಾಗಳಲ್ಲಿ ಇರಕ್ ಇಷ್ಟಪಡ್ತಾರೆ. ಒಂದು 10, 15, 20 ಕಿಲೋಮೀಟರ್ ಒಳಗಡೆನೆ ಟ್ರಾವೆಲ್ ಮಾಡೋಣ ಅಂತ. ಸೊ ನಾನ್ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸಿಕ್ಕಿದ್ರೆ ಏನಕ್ಕೆ ಬಿಡ್ಬೇಕು, ಸೀದಾ ಹೋಗ್ಬಿಡೋಣ. ಅಲ್ಲಿಂದ ಯಾವ್ದಾದ್ರು ಒಂದು ಮಿನಿಮಮ್ ಡ್ಯೂಟಿ ಮಾಡ್ಕೊಂಡು, ಇಲ್ಲ ಅಂತಂದ್ರೆ ಯಾವ್ದೊಂದು ಬಾಡಿಗೆ ಹಾಕೊಂಡು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಮ್ಮ ಟಾರ್ಗೆಟ್ ನ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಹೋದ್ರೆ ಹೋಯ್ತು. ಒಂದು 50 ರೂಪಾಯಿ ಗ್ಯಾಸ್ ಸೀದಾ ಬೇಗ ಆದ್ರೂ ಅಂದ್ರೆ ಮನೆ ಕಡೆ ಬಂದು ಬೇಗ ಮನೆಗೆ ಸೇರ್ಕೋಬಹುದಲ್ವಾ ಅನ್ನೋ ಲೆಕ್ಕಾಚಾರದಲ್ಲಿ ಇವಾಗ ಒಂದ್ ಸ್ವಲ್ಪ ಮೈಂಡ್ ಸೆಟ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಇನ್ನು ನನಗೆ ಮೇನ್ ಪ್ರಾಬ್ಲಮ್ ಆಗ್ತಿರೋದಂತಂದ್ರೆ, ಹಿಂಗೆ ಬೆಳಗ್ಗೆ ಲೇಟ್ ಆಗುತ್ತೆ, ಸಾಯಂಕಾಲ ಲೇಟ್ ಆದ್ರೆ ಯೂಟ್ಯೂಬ್ ಟೈಮ್ ಕೊಡಕ್ಕಾಗಲ್ಲ. ಯೂಟ್ಯೂಬ್ ಟೈಮ್ ಕೊಟ್ರೆ ನನಗೆ ಇಲ್ಲಿ ದುಡಿಮೆ ಆಗ್ತಿಲ್ಲ. ಸೊ ಹಾಗಾಗಿ ನನ್ ಟಾರ್ಗೆಟು ಆಗ್ಬೇಕು, ನನ್ ಟೈಮು ಉಳಿಬೇಕು. ನನಗೆ ನನ್ನ ಯೂಟ್ಯೂಬ್ಗೆ ಏನಿದೆ ವಿಡಿಯೋ ಎಡಿಟಿಂಗ್ಗೋಸ್ಕರ, ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ಗೋಸ್ಕರ ಅದಕ್ಕೂ ಟೈಮ್ ಮಾಡ್ಕೋಬೇಕು ಅಂತ ಅನ್ಬಿಟ್ಟು ಈ ತರ ಪ್ಲಾನ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ತರ ಆಗುತ್ತೆ ಅಂತ ಅನ್ಬಿಟ್ಟು. ಇಲ್ಲಪ್ಪ ರಜೆ ಹೋಗಲ್ಲ. ಸೊ ಈ ತರ ಇದೆ. ಸೊ ಮನೆ ಹತ್ತತ್ರ ಬಂದ್ಬಿಟ್ಟಿದೀನಿ, ಇನ್ನೂ ನಾನು ಡ್ಯೂಟಿಗೆ ಹೋಗೋದಿಲ್ಲ, ಆಯ್ತಾ. ಸೊ ನನ್ನ ಮನೆಗೆ ಈಗ ಒಂದು ಅರ್ಧ ಕಿಲೋಮೀಟರ್, ಅರ್ಧನೂ ಇಲ್ಲ, ಒಂದು ಆಲ್ಮೋಸ್ಟ್ ಅರ್ಧ ಕಿಲೋಮೀಟರ್ ಇರ್ಬೋದೇನೋ. ಅವ್ರು ಯಾರೋ ಕರೀತಾ ಇದಾರೆ ಇವಾಗ ಎಲ್ಲಿ ಹೋಗೋದು. ಸೊ ನಾನು ಇವಾಗ ಆಲ್ರೆಡಿ 8 ಕಿಲೋಮೀಟರ್ ಕಾಲಿನೇ ಬಂದಿದ್ದೀನಿ ಇನ್ನು ಆಗ. ಸೊ ಈ ತರ ಇದೆ. ಹಂಗಾಗಿ ಸ್ವಲ್ಪ ನೀವು ಯೋಚನೆ ಮಾಡಿ, ನೈಟ್ ಹೊತ್ತಂತೂ ಗಾಡಿಗೆ ಓಡಿಸ್ತೀವಿ ಅಂತ ಅಂದ್ರೆ ಆಗದೇ ಇರೋ ಕೆಲಸ. ಇನ್ನ ಪಾರ್ಟ್ ಟೈಮ್ಗೆ ಏನಾದ್ರು ಮಾಡ್ಕೊಂತೀವಿ ಅಂದ್ರೆ ಮಾಡ್ಕೋಬಹುದು. ಸಂಜೆ ಒಂದು 6 ಗಂಟೆನೋ 5 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಒಂದು 10 ಗಂಟೆ 10:30ವರೆಗೂ ಡ್ಯೂಟಿ ಮಾಡ್ಕೊಂಡ್ರೆ ಒಂದು 700, 800, 900 ರೂಪಾಯಿವರೆಗೂ ಮಾಡ್ಬೋದು. ಒಂದು ಖರ್ಚೆಲ್ಲ ಕಳೆದ್ರೆ ನಿಮ್ಗೊಂದು 600, 700 ರೂಪಾಯಿ ಉಳ್ಕೋಬಹುದು. ಅಂದ್ರೆ ಕರೆಕ್ಟಾಗಿ ಡ್ಯೂಟಿ ಸೆಟ್ ಆಗಿ ನೀವೆಲ್ಲ ಡ್ಯೂಟಿ ಎತ್ಕೊಂಡ್ ಮಾಡಿದ್ರೆ, ಆಯ್ತಾ. ಸೊ ಈ ತರ ಇರುತ್ತೆ ಪಾರ್ಟ್ ಟೈಮ್ಗೆ. ಇನ್ ಮಾರ್ನಿಂಗ್ ಹೇಳಿದ್ನಲ್ಲ, ಮಾರ್ನಿಂಗ್ ನೀವು ಶಿಫ್ಟ್ ವೈಸ್ ತರ ಮಾಡ್ಕೊಬಿಟ್ರೆ ಒಂದು 5 ಗಂಟೆಯಿಂದ ಹಿಡಿದು ಒಂದು 2 ಗಂಟೆ 3 ಗಂಟೆ ಅಷ್ಟರಲ್ಲಿ ಡ್ಯೂಟಿನ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಹೋಗ್ಬೋದು. ಇನ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಬೆಳಗ್ಗೆ 6 ಗಂಟೆಯಿಂದ ಆನ್ ಮಾಡಿ, ಅವ್ರು ಬೇರೆ ಏನು ಕೆಲಸ ಮಾಡೋದಿಲ್ಲ, ಬರೀ ಆಟೋನೇ ಓಡಿಸೋದೈತೆ. ನನ್ಗೆ ಗೊತ್ತಿರೋರು ಒಬ್ರು ಇದಾರೆ, ಹೊಸಕೋಟೆಯಿಂದ ಬರ್ತಾರೆ ಅವರು. ಅವ್ರು ಹೆಂಗೆ ಅಂತ, ಅವ್ರದ್ದು ದಿನ ಟಾರ್ಗೆಟ್ ಬಂದ್ಬಿಟ್ಟು 3,500 ಸಾವಿರ ರೂಪಾಯಿ ಮೇಲೆ ಇರುತ್ತೆ. ಅವ್ರು ಯಾವ್ದು ನೋಡೋದಿಲ್ಲ, ಆಯ್ತಾ. ಸುಮ್ನೆ ಹಾಕೊಂಡ್ ಪಾಸ್ ಹಾಕ್ತಾ ಇರ್ತಾರೆ ಅವರು. ಲಾಂಗ್ ಡಿಸ್ಟೆನ್ಸ್ ಶಾರ್ಟ್ ಅಂತ ನೋಡೋದಿಲ್ಲ. ಅವ್ರು ಬೆಳಗ್ಗೆಯಿಂದ ರಾತ್ರಿ 11, 12 ಗಂಟೆವರೆಗೂ ಡ್ಯೂಟಿ ಹೊಡಿತಾರೆ. ಸಿಕ್ತು ಅಂದ್ರೆ ಕಂಟಿನ್ಯೂ ಹೊಡಿತಾರೆ, ಇಲ್ಲ ಅಂತ ಅಂದ್ರೆ ಒಂದು 10 ಗಂಟೆ 11 ಗಂಟೆ ಅಷ್ಟರಲ್ಲಿ ಮನೆಗೆ ಹೋಗ್ಬಿಡ್ತಾರೆ. ಸೊ ಈ ತರ ಇದಾರೆ. ಅಂದ್ರೆ ಅದು ಡಿಪೆಂಡ್ ಬಂದು ನಾವ್ ಯಾವ ತರ ಇದ್ ಮಾಡ್ಕೊಂತೀವಿ ಅಂತ. ಟೈಮಿಂಗ್ಸ್ ಕೊಟ್ಟು ನಾವು ಟೈಮ್ ಕೊಟ್ಟು ಡ್ಯೂಟಿ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಳುದಲ್ಲ, ಬಿಸ್ನೆಸ್ ಮಾಡೋರು ಇದಾರೆ. ಏನಂತಂದ್ರೆ ಅವರು ಜಾಸ್ತಿ ತಲೆ ಕೆಡ್ಸ್ಕೊಂಡು ಬೇರೆ ಯಾವ್ದೇ ತರ ಅವ್ರ ತಲೆ ಬಿಸ್ನೆಸ್ ಏನು ಇರೋದಿಲ್ಲ, ಬರೀ ಆಟೋ ಒಂದೇ ಫೋಕಸ್. ನಂದು ಆತರ ಇಲ್ಲ. ನಾನು ಯೂಟ್ಯೂಬ್ಗೂ ಸ್ವಲ್ಪ ಟೈಮ್ ಕೊಡ್ತಾ ಇದ್ದೀನಿ. ಯೂಟ್ಯೂಬ್ ಅಲ್ಲಿ ಏನಾದ್ರೂ ಒಂದು ಟ್ರೈ ಮಾಡೋಣ ಅಂತ ಅನ್ಬಿಟ್ಟು, ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನೋದು ಆಸೆ ತುಂಬಾ ಇದೆ. ಬಟ್ ಏನ್ ಮಾಡೋದು, ಕಮಿಟ್ಮೆಂಟ್. ಯಾಕಂದ್ರೆ ನಾನು ಆಟೋ ಇಂದಾನೆ ನನ್ನ ಅರ್ನಿಂಗ್ಸ್ ಆಗ್ತಿರೋದು, ನನ್ಗೆ ಇನ್ಕಮ್ ಇರೋದು. ಯೂಟ್ಯೂಬ್ ಅಲ್ಲಿ ತಿಂಗಳಿಗೆ ಒಂದು 3,000, ಒಂದು 3-3.5 ಸಾವಿರ, ಒಂದೊಂದ್ಸತಿ ವ್ಯೂಸ್ ಚೆನ್ನಾಗಿ ಬಂತು ಅಂದ್ರೆ ಒಂದ್ 4,000 5 ಸಾವಿರ ಬರುತ್ತೆ, ಆಯ್ತಾ. 3 ತಿಂಗಳಿಗೆ ಒಂದ್ಸತಿ ಈ ತರ ಪೇಮೆಂಟ್ ಎತ್ಕೊಂತ ಇರೋದು. ಹಂಗಾಗಿ ಯೂಟ್ಯೂಬ್ ಇಂದ ಏನಿಲ್ಲ, ಒಂದು ಪ್ರಯತ್ನ ಮಾಡ್ತಾ ಇದೀನಿ. ಏನ್ ನೀವು ಕ್ಯಾಮ್ರಾ ನೋಡ್ತಾ ಇದೀರಾ, ಈ ವಿಡಿಯೋ ನೋಡ್ತಾ ಇದೀರಲ್ವಾ, ಈ ಕ್ಯಾಮ್ರಾನು ಅಷ್ಟೇನೆ ಲೋನ್ ಮೇಲೆ ತಗೊಂಡಿರೋದು. ಸೊ ಒಟ್ಟು ಆಲ್ಮೋಸ್ಟ್ ಈಗ ಸ್ವಲ್ಪ ಕಮಿಟ್ಮೆಂಟ್ ಮಾಡ್ಕೊಂಡು ಏನೋ ಒಂದು ಅಚೀವ್ಮೆಂಟ್ ಮಾಡೋಣ ಅಂತ ಮಾಡ್ತಿದೀನಿ. ಬಟ್ ಏನಂತಂದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳೋದಿಲ್ಲ, ಸಪೋರ್ಟ್ ಮಾಡ್ತಿಲ್ಲ. ಆಲ್ಮೋಸ್ಟ್ ಬರುತ್ತೆ ವ್ಯೂಸ್, ಆಯ್ತಾ. ಬಟ್ ಏನ್ ಮಾಡೋದು,
ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಲ್ಲ ಅನ್ನೋದೇ ಬೇಜಾರಾಗುತ್ತೆ. ಈ ತರ ಇದೆ, ಮನೆಗೆ ಬಂದಾಗಿದೆ ಈಗ. ಸೊ ಇವತ್ತಿನ ನನ್ನ ಅರ್ನಿಂಗ್ಸು ಎಷ್ಟು ಅಂತ ತೋರಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. ಡೈರೆಕ್ಟ್ ಆಗಿ ನಾನು ಯಾವ್ದಿದು ಇದರಲ್ಲಿ ಗೂಗಲ್ ಪೇ ಬಿಸ್ನೆಸ್ ಅಲ್ಲೇ ತೋರಿಸ್ಕೊಟ್ಬಿಡ್ತೀನಿ. ಯಾಕೆ ಅಂತ ಅಂದ್ರೆ ಒಂದೊಂದು ಅಪ್ಲಿಕೇಶನ್ ಆನ್ ಮಾಡ್ಕೊಂತ ಹೋದ್ರೆ ತುಂಬಾನೇ ಲೇಟ್ ಆಗ್ಬಿಡುತ್ತೆ. ಯಾಕೆ ಫೋಕಸ್ ಬೀಳ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ. ಓಕೆ, ಇಲ್ಲಿ ನೋಡ್ಬೋದು ಇವತ್ತಿನ ನನ್ನ ಅರ್ನಿಂಗ್ಸ್ ಬಂದು 2184 ಆಯ್ತಾ. ಸೊ ಈ ತರ ಇರುತ್ತೆ. ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಮುಖಾಂತರವಾಗಿ ತೋರಿಸ್ಕೊಟ್ಟಿದ್ದೀನಿ. ಯಾಕಂದ್ರೆ ಒಂದೊಂದೇ ಅಪ್ಲಿಕೇಶನ್ ಓಪನ್ ಮಾಡ್ತಾ ಹೋಯ್ತು ಅಂತಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಆಯ್ತಾ. ಹಾಗಾಗಿ ಡೈರೆಕ್ಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಇಷ್ಟು ಏನಪ್ಪ ರೀಸನ್ ಅಂತಂದ್ರೆ ಇದರಲ್ಲಿ ಪ್ರಾಬ್ಲಮ್ ನನಗೆ ಆಗ್ತಿರೋದು ಟ್ರಾಫಿಕ್ ಆಯ್ತಾ. ನಾನು ಹೋಗೋ ಟೈಮ್ ಬಂದ್ಬಿಟ್ಟು ತುಂಬಾನೇ ಟ್ರಾಫಿಕ್ ಇರುತ್ತೆ. ಅದರಿಂದ ಏನಾಗ್ಬಿಡ್ತಿದೆ, ಸೊ ಡ್ಯೂಟಿಗಳು ಸೆಟ್ ಆಗ್ತಿಲ್ಲ. ಅಟ್ಲೀಸ್ಟ್ ಒಂದು ಟೈಮ್ ಆದ್ರೂ ಮಿನಿಮಮ್ ಒಂದು ಟೈಮ್ ಆದ್ರೂ ಬೆಳಗ್ಗೆ ಅಥವಾ ಸಾಯಂಕಾಲ ಅಂತೂ ಏನು ಮಾಡೋಕ್ಕಾಗಲ್ಲ. ನಾರ್ಮಲ್ ಆಗಿ ಬೆಳಗ್ಗೆ ಒಂದು ಸತಿ ನಮಗೆ ವಿತೌಟ್ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ಬಿಟ್ರೆ ದುಡ್ಡಾಗ್ಬಿಡುತ್ತೆ. ನಂದೇನಾಗ್ತಿದೆ ಅಂದ್ರೆ ಬೆಳಗ್ಗೆ ಟ್ರಾಫಿಕ್ ಅಲ್ಲೂ ಸಿಗಾಕೊಂತ ಇದ್ದೀನಿ, ಹಾಗೆ ಸಾಯಂಕಾಲ ಸಂಜೆ ಹೊತ್ತು ಟ್ರಾಫಿಕ್ ಅಲ್ಲಿ ಸಿಗಾಕೊಂತ ಇದ್ದೀನಿ. ಹಂಗಾಗಿ ನನ್ನ ಅರ್ನಿಂಗ್ಸು ಇಂಬ್ಯಾಲೆನ್ಸ್ ಆಯ್ತಾ. ಸೊ ಅದಕ್ಕೋಸ್ಕರನೇ ಇದಕ್ಕೆ ಒಂದು ಶಿಸ್ತುಬದ್ಧವಾಗಿ ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡಿಕೊಂಡು ಹೆಂಗಾದ್ರೂ ಡ್ಯೂಟಿ ಮಾಡೋಣ ಅಂತ ಪ್ಲಾನ್ ಮಾಡ್ತಿರೋದು. ಅದು ನೋಡಿದ್ರೆ ಕೂಡ ಬರ್ತಾ ಇಲ್ಲ. ಟೈಮ್ ಅಂತೂ ಮಿಸ್ ಮ್ಯಾಚ್ ಸಿಕ್ಕಾಬಟ್ಟೆ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಈ ಥರ ಇತ್ತು ಇವತ್ತಿನ ದಿವಸ. ಇದರಲ್ಲಿ ಗ್ಯಾಸ್ ಎಷ್ಟು ಹೋಯ್ತು ಅಂತಂದರೆ 257 ರೂಪಾಯಿ ಅಷ್ಟು ಗ್ಯಾಸ್ ಖರ್ಚಾಗಿದೆ. ಒಟ್ಟು ಕಿಲೋಮೀಟರ್ ಎಷ್ಟು ಓಡಿಸಿದ್ದೀನಿ ಅಂತಂದರೆ ಡ್ರೈ ರನ್ ಎಲ್ಲ ಸೇರಿ ಒಂದು 150 ಕಿಲೋಮೀಟರ್ ದಾಟಿದೆ. ಸೊ ಓವರಾಲ್ ಆಗಿ ಇವತ್ತೊಂದು ದಿನಚರಿ ಈ ಥರ ಇತ್ತು. ಸೊ ಈ ಥರ ಇತ್ತು ಸ್ನೇಹಿತರೆ. ನಿಮ್ಮಲ್ಲಿ ಯಾರಾದರೂ ಆಟೋ ತಗೋಬೇಕು ಅಂದ್ಕೊಂಡಿದ್ರೆ ಸೊ ಕೆಳಗೆ ಕಾಣುವಂತಹ ವಾಟ್ಸಪ್ ನಂಬರ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಈ ಇನ್ಫಾರ್ಮೇಶನ್ ಡೀಟೇಲ್ಸ್ಗೋಸ್ಕರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಆಟೋ ಇನ್ಫಾರ್ಮೇಶನ್ ಆಗಲಿ, ಯಾರೋ ಆಟೋ ನನ್ನ ಕಡೆಯಿಂದ ತಗೋಬೇಕು ಅಂದ್ಕೊಂಡಿದ್ರೆ ಸೊ ನೀವು ನನ್ನ ಕಡೆಯಿಂದ ತಗೊಂಡಾಗ ನನಗೂ ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾನು ರೆಫರ್ ಮಾಡ್ತೀನಿ ನಿಮ್ಮನ್ನ, ಸರಿನಾ? ಸೊ ನಿಮ್ಗೆ ಯಾರಿಗಾದ್ರೂ ಆಟೋ ತಗೋಬೇಕು ಅನ್ನೋದಿತ್ತು ಅಂತಂದ್ರೆ, ಗೈಡೆನ್ಸ್ ಬೇಕು ಅಂತಂದ್ರೆ ಕೆಳಗೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಕಾಲ್ ಎತ್ತಲಿಲ್ಲ ಅಂತಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಒತ್ತಿ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.